ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಖಂಡಿಸಿ ರೈತರು ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸ್ಥಳಕ್ಕೆ ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ಇಂದು ಭೇಟಿ ನೀಡಿ ರೈತರೊಂದಿಗೆ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರು ಮಾತನಾಡಿ, ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು. ಕೈಗಾರಿಕಾ ಪ್ರದೇಶಗಳು ಇಲ್ಲಿ ಅವಶ್ಯಕತೆ ಇಲ್ಲ. ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ಕೈಗಾರಿಕಾ ಪ್ರದೇಶಗಳು ಇದ್ದು 70% ಪ್ರದೇಶ ಖಾಲಿ ಇದೆ. ಆ ಪ್ರದೇಶಗಳನ್ನು ಪರಿಪೂರ್ಣಗೊಳಿಸಲಿ ಎಂದರು. ಮುದ್ದಹಳ್ಳಿ ಗ್ರಾಮದ ಪ್ರದೇಶದಲ್ಲಿ ನಮಗೆ ಕೈಗಾರಿಕಾ ಬೇಡ. ಕೈಗಾರಿಕಾ ಪ್ರದೇಶ ಮಾಡಲು ಬಡವರ ತುಂಡು ಭೂಮಿ ಬೇಕಾ? ಈಗಾಗಲೇ 16 ಆರ್ಟಿಸಿಗಳಲ್ಲಿ ಕೆಐಎಡಿಬಿ ಸ್ವಾಧೀನ ಎಂದು ನಮೂದಾಗಿದೆ. ಯಥಾ ಪ್ರಕಾರ ಪಹಣಿಗಳಲ್ಲಿ ಮೊದಲಿನಂತೆ ಇರಬೇಕು. ನಾವು ಯಾರಿಗೂ ಭೂಮಿಯನ್ನು ಮಾರಾಟ ಮಾಡುವುದಿಲ್ಲ. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಭೂಮಿ ನಮಗೆ ಜೀವನಾಧಾರವಾಗಿದೆ. ಈ ಭೂಮಿಯನ್ನು ಕೆಐಎಡಿಬಿ ಅವರು ಸ್ವಾಧೀನಪಡಿಸಿಕೊಂಡರೆ ನಾವು ಜೀವನ ಮಾಡುವುದು ಹೇಗೆ ಎಂದು ಪ್ರಶ್ನಿಸಿದರು. ರೈತರ ಅಭಿಪ್ರಾಯಗಳನ್ನು ಆಲಿಸಿದ ನಂತರ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಈಗಾಗಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಈ ಸಮಸ್ಯೆಯನ್ನು ಪರಿಹರಿಸಲು ವಿಧಾನ ಪರಿಷತ್ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಅವರ ಜೊತೆಗೆ ಮಾತನಾಡಿದ್ದೇನೆ. ಜೊತೆಗೆ ಮುಖ್ಯಮಂತ್ರಿಯವರ ಜೊತೆಗೂ ಮಾತನಾಡಿದ್ದೇನೆ. ಈಗಾಗಲೇ ಈ ಸಮಸ್ಯೆಯು ನನ್ನ ಗಮನಕ್ಕೆ ಬಂದಿದೆ. ಸುಮಾರು 16 ಆರ್ಟಿಸಿಗಳಲ್ಲಿ ಕೆಐಎಡಿಬಿ ಸ್ವಾಧೀನ ಎಂದು ನಮೂದಾಗಿದೆ. ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಮಾತನಾಡಿ ಅದನ್ನು ಯಥಾಸ್ಥಿತಿಯಲ್ಲಿ ಇಡಲು ಪ್ರಯತ್ನ ಮಾಡುವೆ. ಜೊತೆಗೆ ಇನ್ನು ಯಾವುದೇ ಆರ್ಟಿಸಿಯಲ್ಲೂ ಭೂಸ್ವಾಧೀನ ಎಂದು ನಮೂದು ಆಗದೇ ಇರಲು ಕ್ರಮ ಕೈಗೊಳ್ಳುತ್ತೇನೆ ಎಂದು ರೈತರಿಗೆ ಭರವಸೆ ನೀಡಿದರು. 2003ರಲ್ಲಿ ಇಲ್ಲಿ ಅಕ್ವೈರ್ ಮಾಡಬೇಕು ಅನ್ನೋ ಒಂದು ಮೊದಲನೇ ಪ್ರಯತ್ನ ಆಗಿತ್ತು ಕೆಐಎಡಿಬಿಗೆ. ಅದ ಬಳಿಕ ಮತ್ತೆ ಮೇಡಮ್ ಅವರು ಏನಂತೆ 2022ರಲ್ಲಿ ಮತ್ತೆ ಈ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು. ಪ್ರಾರಂಭ ಆಗಿ ನವಂಬರ್ಗೆ ಫೈನಲ್ ನೋಟಿಫಿಕೇಷನ್ ಆಗಿದೆ ಅಂತ ಮೇಡಮ್ ಅವರು ಹೇಳಿದ್ರು. ಕರೆಕ್ಟ್ ನವಂಬರ್ಗೆ ಫೈನಲ್ ನೋಟಿಫಿಕೇಷನ್ ಆಗಿರೋಂಥದ್ದು. ಅದಾದ ಬಳಿಕ ಮತ್ತೆ 2023 ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಎಲೆಕ್ಷನ್ಗಿಂತ ಮುಂಚೆ ಪ್ರೈಸ್ ಫಿಕ್ಸೇಷನ್ಗೆ ಮೀಟಿಂಗನ್ನು ಕರೆದಿರ್ತೀನಿ ಕೂಡ ಅವರು ಹೇಳಿದ್ದಾರೆ. ಅದಾಗಿದ್ದ ಮೇಲೂ ಕೂಡ ನನ್ನ ಗಮನಕ್ಕೆ ತಾವೆಲ್ಲರೂ ಕೂಡ ಆ್ಯಕ್ಚುಲಿ ನಮ್ಮ ತಂದೆಯವರು ಎಲ್ಲರೂ ಅವರು ಕೂಡ ತಾವೆಲ್ಲರೂ ಕೂಡ ಗಮನ ತಂದಿದ್ರಿ ಅಂತ ಹೇಳಿದ್ರು. ಅವರು ಕೂಡ ಬರೋ ಇದ್ರು ಬಂದಿದ್ರು. ಅದಾದ ಬಳಿಕ ನಾನು ಪ್ರತ್ಯೇಕವಾಗಿ ನಮ್ಮ ಮುದ್ದಹಳ್ಳಿ ಗ್ರಾಮಸ್ಥರು ಗ್ರಾಮಕ್ಕೆ ಬಂದಾಗಲೂ ಕೂಡ ಎರಡು ಹೇಳ್ತಾ ಇದ್ವಿ. ಒಂದು ವರ್ಗ ನಾವು ಕೊಡಲ್ಲ ಅಂತ, ಇನ್ನೊಂದು ವರ್ಗ ನಾವು ಕೊಡ್ತೀವಿ ಅಂತ ಎರಡೂ ಇತ್ತು. ಎರಡೂ ಒಂದೊಂದು ವರ್ಷ ನಡೀತು. ನಾನು ಕೂಡ ಹೇಳಿದ್ದೆ, ನಿಮ್ಮ ಗ್ರಾಮದಲ್ಲಿ 9 ದಿನದ ಒಂದು ನಿರ್ಧಾರ ತಗೊಳ್ಳಿ ಅಪ್ಪ, ನೀವೆಲ್ಲ ಸೇರಿಸ್ಕೊಂಡು ನೀವೇ ಒಂದು ನಿರ್ಧಾರ ತಗೊಳ್ಳಿ, ಅನುಕೂಲ ಆಗುತ್ತೆ. ಅದಾದ ಬಳಿಕ ಮತ್ತೆ ಡಿಸೆಂಬರ್ನಲ್ಲೂ ಕೂಡ ಎಲ್ಲ ಬೆಳಗಾವಿಗೆ ಬಂದಿದ್ರಿ. ಬೆಳಗಾವಿಗೂ ಬಂದಿದ್ವಿ, ಅರ್ಜಿ ಕೊಟ್ಟಿದ್ವಿ. ನಾವು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತೆ ಬಂದು ಕೂಡ ತಂದಿದ್ದು. ನಾವು ಅವರು ತಿಳಿಸಿದ್ದು, ಇಲ್ಲಿ ಗ್ರೀನ್ ಬೆಲ್ಟ್ ಇದೆ, ಇಲ್ಲಿ ಸಾಕಷ್ಟು ಅಂತ ಆರ್ಟಿಸಿಗಳು ಬದಲಾವಣೆ ಆಗಿದೆ. 15 ಆರ್ಟಿಸಿ ಅಂತ ರಿವರ್ಸ್ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಜೊತೆಗೆ ಮುಂದಕ್ಕೆ ಯಾವುದೇ ಆರ್ಟಿಸಿಗಳು ಕೂಡ ಆರ್ಡರ್ಗಳ ಮೂಲಕ ಆಗಲಿ ಇನ್ನಿತರ ಮೂಲಕ ಆಗಲಿ ಅದು ಬದಲಾವಣೆ ಆಗದ ರೀತಿ CEO ಗಮನಕ್ಕೆ ತಂದು ಅವ್ರು ಸ್ಟಾಪ್ ಮಾಡಿಸಿದ್ದಾರೆ. ಸೊ ಆದ್ದರಿಂದ ಮುಂದಕ್ಕೆ ಏನು ಸಮಸ್ಯೆ ನಮಗೆ ಆಗೋದಿಲ್ಲ. ದಯವಿಟ್ಟು ಇದನ್ನು ಕೈ ಬಿಟ್ಬಿಟ್ಟು ನಿಮಗೆ ಸಹಕಾರ ಕೊಡಿ. ನಿಮಗೇನಾದರೂ ಒಂದು ಅನುಕೂಲ ಆಯಿತು ಅಂದರೆ ಧೈರ್ಯವಾಗಿ ನನ್ನ ಹತ್ರ ಬಂದು ಹೇಳ್ತಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು.